ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರಾಹ್ಮಣರ ಶೈಲಿಯಲ್ಲಿ ಒಂದು ಬೆಂಡೆಕಾಯಿ ಹುಳಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ನಾನಿಲ್ಲಿ 150 ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಹಾಗೆ ಮೊಸರು ದಾಲನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ತುಂಬ ನೀರು ಹಾಕಬಾರ್ದು. ಹಾಗೆ ಚಿಟಿಕೆ ಅರಿಶಿನ ಹಾಗೆ ಸ್ವಲ್ಪ ಆಯಿಲ್ ಹಾಕೋಬೇಕು ಅಷ್ಟೇ. ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಇದನ್ನು 3 ವಿಷಲ್ ತೆಗೆಸ್ಕೋಬೇಕು. ಇವಾಗ ಒಂದು ಮಸಾಲ ರೆಡಿ ಮಾಡಬೇಕಾಗುತ್ತೆ. ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಹಾಗೆಯೇ 1.5 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಗೆ ಇದನ್ನು ಹಾಕಿ ಒಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಒಣಮೆಣಸಿನ್ಕಾಯಿ 10, ಬ್ಯಾಡಗಿ ಮತ್ತು ಗುಂಟೂರು 2 ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಕಡಿಮೆ ಊರಿನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ 1 ಕಡ್ಡಿ ಆಗುವಷ್ಟು ಕರಿಬೇವು ಹಾಗೆ ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಚಿಟಿಕೆ ಅರಿಶಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ 2 ಸ್ಪೂನ್ ಧನಿಯಾ ಹಾಗೆಯೇ 1 ಚಿಕ್ಕ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಆದಮೇಲೆ ಇದನ್ನು ತಣ್ಣಗೆ ಮಾಡಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಇವಾಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟು ಅದೇ ಬಾಣಲೆನ 1 ಸ್ಪೂನ್ ಆಯಿಲು ಹಾಗೆಯೇ ಸಾಸಿವೆ ಹಾಕ್ಕೊಂಡಿದ್ದೀನಿ 1 ಸ್ಪೂನು, ಹಾಗೆ 1 ಕಡ್ಡಿ ಕರಿಬೇವು ಹಾಗೆಯೇ 3 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ನಾವು ಇವಾಗಲೇ ಬೆಂಡೆಕಾಯಿ 1/4 kg ತೊಗೊಂಡಿದ್ದೀನಿ. ಇದನ್ನು ತೊಳೆದು ಒರೆಸಿ ಈ ರೀತಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಲೋಳೆ ಬಿಡಬಾರ್ದಂದರೆ ನಾನೊಂದು ಇಲ್ಲಿ ಟಿಪ್ ಹೇಳ್ತೀನಿ. ಪುಡಿ ಉಪ್ಪನ್ನು ಸ್ವಲ್ಪ ಇದರ ಮೇಲೆ ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಲೋಳೆ ಅಂಶ ಬರೋದೇ ಇಲ್ಲ. ಈ ಟ್ರಿಕ್ಕಿನ ಯೂಸ್ ಮಾಡಿ. ಹಾಗೆಯೇ ಈ ಹುಳಿ ಮಾಡಬೇಕಾದ್ರೆ ಬೆಂಡೆಕಾಯಿ ತುಂಬ ಎಳೆ ಬೆಂಡೆಕಾಯಿನ ತೊಗೊಂಡ್ರೆ ಸಾಂಬಾರಂತೂ ತುಂಬ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಇವಾಗ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಇದು 60% ಅಷ್ಟು ಚೆನ್ನಾಗಿ ಇವಾಗ ಅಂದರೆ ಎಣ್ಣೆನಲ್ಲೇ ನಾವು ಇದನ್ನು ಬಾಡಿಸ್ಕೋಬೇಕು. ಪೂರ್ತಿ ಇಲ್ಲೇ ನಾವು ಅಂದರೆ ಫ್ರೈ ಮಾಡಬೇಕಂತ ಏನಿಲ್ಲ. ಇವಾಗ 2 ಅಂದರೆ ಸಣ್ಣ ಸೈಜ್ದು 2 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನೀವು ಇವಾಗ ಬೆಂದಿದೆ ಅಂತ ಗೊತ್ತಾಗ್ತಿದ್ದಂಗೆ ನಾನಿಲ್ಲಿ 1 ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ನಾನು ಹುಣಸೆಹಣ್ಣನ್ನು ರಸ ತೆಗೆದು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ತುಂಡು ಬೆಲ್ಲ ಹಾಕ್ಕೋಬೇಕು. ಹಾಗೆಯೇ ನಾವು ಆಲ್ರೆಡಿ ಬೇಳೆನ ಬೇಯಿಸಿಟ್ಟಿದ್ದೀನಿ, ಅದನ್ನು ಸಹ 1 ಸ್ಪೂನ್ ಆಗೋಷ್ಟು ಅಂದರೆ 1 ಸೌಟು ಅಂತ ಹೇಳ್ತೀವಲ್ಲ, 1 ಸೌಟು ಆಗೋಷ್ಟು ಇದಕ್ಕೆ ಹಾಕಿ ಇದರಲ್ಲೇ ನಾವು ಇನ್ನು 40% ಚೆನ್ನಾಗಿ ಬೇಯಬೇಕು. ನಾವು ಸಾಂಬಾರಲ್ಲಿ ಇದನ್ನು ಬೇಯಿಸೋದಿಲ್ಲ, ಈ ಹುಳಿನಲ್ಲೇ ಚೆನ್ನಾಗಿ 40% ಚೆನ್ನಾಗಿ ಬೆಂದರೆ ನಾವು ಊಟ ಮಾಡಬೇಕಾದ್ರೆ ಆ ಬೆಂಡೆಕಾಯಿನ ನಾವು ತಿಂದಾಗ ಆ ಹುಳಿ ಉಪ್ಪು ಖಾರ ಎಲ್ಲ ಸಿಗುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಚಿಕ್ಕ ಮಕ್ಕಳಿಗೆ ಇದು ಎಕ್ಸ್ಪೆಷಲಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾವು ಸಾಂಬಾರು ಅಂತೀವಿ, ಅವರು ಬ್ರಾಹ್ಮಣರೆಲ್ಲ ಹುಳಿ ಅಂತ ಹೇಳ್ತಾರೆ. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಎಲ್ಲ ಅಂದರೆ ನಾವು ಹಾಕಿರೋ ಅಂಥದ್ದೆಲ್ಲ ಅಲ್ಲಿ ಡ್ರೈ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕಡಿಮೆ ಊರಿನಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಇದು ಎಲ್ಲ ಡ್ರೈ ಆಗ್ತಾಯಿದೆ ಅಂತ ಹೇಳಿದಾಗ ನಾವು ಬೇಳೆನ ಇನ್ನು ಉಳಿದಿರೋದು ಏನು ಎತ್ತಿಟ್ಕೊಂಡಿದ್ವಿ ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಗಲೇ ಹುಳಿದು ನಮಗೆ ರೆಡಿ ಆಯಿತು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇವಾಗ ನಾನು ಹಾಕ್ಕೊಂಡೆ. ಇವಾಗ ಉಪ್ಪನ್ನು ಸಹ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾವು ಏನು ರುಬ್ಬಿಟ್ಟಿರ್ತೀವಲ್ವ ಮಸಾಲ, ಅದನ್ನು ಸಹ ಸೇರಿಸ್ಕೋಬೋದಾಗುತ್ತೆ. ಇವಾಗಲೇ ಸ್ವಲ್ಪ ಇದು ಕುದಿ ಬಂತು ಅಂತ ಅಂದ ತಕ್ಷಣ ಈ ಹಂತದಲ್ಲಿ ನಾವಿಲ್ಲಿ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲನ ಹಾಕಿದ್ರೆ ಈ ಹುಳಿ ರೆಡಿ ಆಗಿಬಿಡುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಾವು ದೇವಸ್ಥಾನದಲ್ಲೇ ಊಟ ಮಾಡ್ತಿದ್ದೀವೇನೋ ಅನ್ನೋ ಅಷ್ಟು ಫೀಲ್ ಬರುತ್ತೆ. ಇವಾಗ ಮಸಾಲೆ ಈಗ ಹಾಕಬೇಕಾದ್ರೇ ಅದ್ರ ಪರಿಮಳಕ್ಕೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಇಷ್ಟು ಚೆನ್ನಾಗಿ ಬರ್ತಾಯಿದೆ. ಅದಕ್ಕೇ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಸಹ ಹಾಕ್ಕೊಂಡಿರೋದು. ಇವಾಗ ನಾನು ಉಪ್ಪನ್ನು ಸಹ ಸೇರಿಸಿ ಅದು ಟೇಸ್ಟ್ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ನಾನಿಲ್ಲಿ ಕರಿಬೇವನ್ನ ಚೆನ್ನಾಗಿ ಅಂದರೆ ನಾವು ಜಜ್ಜಿ ಸಹ ಹಾಕೋಬೋದು, ಇಲ್ಲ ಕೈಯಲ್ಲೇ ಕಟ್ ಮಾಡಿ ಸಹ ಹಾಕೋಬೋದು. ಸಾಂಬಾರು ನೋಡಿ ಬೇಯ್ತಾ ಇದ್ರೂ ಇದ್ರದ್ದು ಕಲ್ಲರೇ ಚೇಂಜ್ ಆಗ್ತಾ ಇರುತ್ತೆ.
ಇದ್ರ ಪರಿಮಳ ಅಂತ ನೀವು ನೋಡ್ತಾ ಇದ್ದರೆ ನೀವು ಅನ್ನ ಸಾಂಬಾರು 3 ಟೈಮ್ ಕೊಟ್ಟರು ಸಹ ಊಟ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ನಾವು ಬೆಳ್ಳುಳ್ಳಿ ಈರುಳ್ಳಿ ಏನೂ ಯೂಸ್ ಮಾಡಿಲ್ಲ. ಬ್ರಾಹ್ಮಿನ್ಸು ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಯೂಸ್ ಮಾಡೋದಿಲ್ಲ. ಉಪವಾಸ ಮಾಡಬೇಕಾದ್ರೆ ಕೆಲವೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ಸಾಂಬಾರು ಅಥವಾ ಹುಳಿನ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಸಾಂಬಾರು ರೆಡಿಯಾಗಿದೆ. ಇವಾಗ ಒಂದು ಬೌಲಿಗೆ ಇದನ್ನು ಸರ್ವ್ ಮಾಡಿಕೊಂಡು ಅದನ್ನು ಬಿಸಿ ಬಿಸಿ ಅನ್ನ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕ್ಕೋಬೇಕು. ಸ್ವಲ್ಪ ಅನ್ನ ಮತ್ತು ಜಾಸ್ತಿ ಸಾಂಬಾರು ಹಾಕ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಮತ್ತು ಸೈಡಲ್ಲಿ ಒಂದು ಉಪ್ಪಿನಕಾಯಿ ಅಥವಾ ಹಪ್ಪಳ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಸಹ ಮಕ್ಕಳಿಗೆ ಮಾಡಿಕೊಡಿ. ಈ ದೇವಸ್ಥಾನಕ್ಕೆ ಹೋದಾಗ ಮಕ್ಕಳುಗಳು ಊಟನ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.